ಶ್ರಾವಣಿ, ಈ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರೆ ಸರಿಗಿರಲ್ಲ. ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ಮತ್ತೆ ಮನುಷ್ಯನಾಗಿ ಮಾಡ್ದವಳು. ಇನ್ನೊಂದ್ಸಲ ಎಲ್ರ ಮುಂದೆ ಹೇಳ್ತೀನಿ, ಕೇಳಿಸ್ಕೊ. ನಾನು ಎಲ್ಲಿರ್ತೀನೋ ಮಲ್ಲಿ ಅಲ್ಲೇ ಇರ್ತಾಳೆ. ನಾನು ಶ್ರೀಕಾಂತನ ತಾಯಿ. ಅವನನ್ನ 9 ತಿಂಗಳು ಹೊತ್ತಿದ್ದೀನಿ, ಸಾಕಿದ್ದೀನಿ, ದೊಡ್ಡವನಾಗಿ ಬೆಳೆಸಿದ್ದೀನಿ. ಹುಟ್ಟಿದ ಕ್ಷಣದಿಂದ ಈ ಕ್ಷಣದವರೆಗೂ ಅವನ ಬದುಕಲ್ಲಿ ಏನೇನಾಗ್ತಿದೆ ಅನ್ನೋದು ನನಗೆ ಗೊತ್ತಿದೆ. ಈಗಲೂ ಅಷ್ಟೇ, ಅವನಿಗೇನಾಗಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಆ ಹಕ್ಕು ನನಗಿದೆ. ಅದನ್ನು ಕಿತ್ಕೊಳ್ಳೋ ಅಧಿಕಾರ ಹೆಂಡತಿಯಾಗಿ ಬಂದಿರೋ ಶ್ರಾವಣಿಗೂ ಇಲ್ಲ, ದಾಸಿಯಾಗಿ ಬಂದಿರೋ ನಿನಗೂ ಇಲ್ಲ. ನೋಡ್ಮಲಿ, ನನಗೆ ಆ ರೂಮ್ ಜೊತೆ ಆಗಲಿ ಅಥವಾ ಶ್ರಾವಣಿ ಜೊತೆ ಆಗಲಿ ಯಾವುದೇ ಭಾವನಾತ್ಮಕ ಸಂಬಂಧ ಉಳಿದಿಲ್ಲ. ಮನಸ್ಸಿಗೆ ಹಿಡಿಸದೇ ಇರೋರ ಜೊತೆ ಇರೋದು ಜೈಲಲ್ಲಿದ್ದ. ಒಂದ್ ಮಾತನ್ನ ಯಾವತ್ತೂ ಮರಿಬಾರ್ದು. ನೀನು ಶ್ರೀಕಾಂತನ ಹೆಂಡತಿ ಅಲ್ಲ, ಅವನ್ ದಾಸಿ ಮಾತ್ರ. ನಿನ್ನಲ್ಲಿ ಕರೆಸಿರೋದು ಒಂದ್ ಮಗುನ ಹೆತ್ಕೊಡಕ್ ಮಾತ್ರ. ಕೊನೆ ತನಕ ಗಂಡ ಹೆಂಡತಿಯಾಗಿ ಉಳ್ಕೊಳ್ಳೋದು ಶ್ರೀಕಾಂತ ಶ್ರಾವಣಿನೇ. ನೀನ್ ಹೆರೋ ಮಗುನು ನೀನ್ ತ್ಯಾಗ ಮಾಡ್ಬೇಕಾಗತ್ತೆ. ನಿನಗ್ ಗೊತ್ತಿದೆ ಅಲ್ಲ? ದೇವ್ರೆ, ನಾನೇನ್ ಮಾಡ್ಲಪ್ಪ? ನನ್ನನ್ನು ಯಾಕೆ ಈ ಥರ ಪರೀಕ್ಷೆ ಮಾಡ್ತಿದ್ಯಾ? ಶ್ರಾವಣಿ ಅಮ್ಮವ್ರಿಗೆ ಅನ್ಯಾಯ ಆಗೋದು ತಪ್ಪು. ಹಾಗೆ ಚಿಕ್ಕ ಯಜಮಾನ್ರ ನೆಮ್ಮದಿನೂ ನನಗೆ ಮುಖ್ಯ. ಈಗೇನು ಮಾಡಲಿ ನಾನು? ಈಗೇನು ಮಾಡಲಿ? ಜಗದೀಶಪ್ಪರೇ, ನಿಮ್ಮ ತವ ಒಂದು ಮುಖ್ಯ ವಿಷಯ ಮಾತಾಡಬೇಕಿತ್ತು. ಆ ವಿಷಯ ನನಗೆ ಮುಖ್ಯವಾಗಿದ್ದ ಇಲ್ಲ ನಿನಗ? ಅಯ್ಯೋ, ನನಗೆ ನಿಮಗೆ ಮುಖ್ಯವಾದ ಅನ್ನೋದಕ್ಕಿನ್ನ ನಮ್ಮ ಜಮುನಿಗೆ. ಜಗದೀಶಪ್ಪರೇ, ನಮ್ಮ ಜಮುನಿಗೆ ನಿಮ್ಮ ಯಾಕೆ ಸಾನೆ ಪಿರುತಿ ಬಂದ್ಬಿಟ್ಟದೆ. ನಿಮಗೋಸ್ಕರ ಪಿರಾಣ ಬೇಕಾದರೂ ಕೊಡ್ತಾಳೆ. ನೀವು ಅಂದರೆ ಸಾಕು, ಏನು ಬೇಕಾದ್ರೆ ಮಾಡ್ತಾಳೆ. ಅಂದ್ರೆ ಅಯ್ಯೋ, ನಿಮ್ಗೆ ಈಟು ತಿಳಿಯೋಕ್ಕಿಲ್ವಾ ಜಗದೀಶಪ್ಪ ಅವರೇ? ಈ ಮನೆ ಒಂದು ವಾರನ ಕೊಡಬೇಕು
ಸಾಕು ಅಂತ ನಾನು ಏಟೊಂದು ಜನ ಹುಡುಗಿರ್ನ ನೋಡ್ಬಿಟ್ಟೆ. ಆ ಕೆಲ್ಸಕ್ಕೆ ಯಾರು ಒಪ್ಕೊಳ್ಳೇ ಇಲ್ಲ ಅಂತೀನಿ, ನಿಮಗೂ ಗೊತ್ತೇ ಐತೆ. ನಾವು ಹುಡುಗಿಗೋಸ್ಕರ ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಆ ಕೆಲಸನ ಶ್ರೀಕಾಂತ ಮಾಡಲಿ ಅಂತ್ಯಾ? ಅಯ್ಯೋ ಶಿವನೇ, ಎಲ್ಲಾರ ಉಂಟ, ಯಾರು ಹೆಂಗಾರ ಎಕ್ಕುಟ್ಟೋಗ್ಲಿ, ನೀವು ಸಂದಾಗಿರ್ಬೇಕು ಅಂತ ಯಾವಾಗ್ಲೂ ಬಯಸೋಳು ನಾನು. ಚಂದ್ರಿ, ಸುತ್ತಿ ಬಳಸಿ ಮಾತಾಡ್ಬೇಡ, ನೇರವಾಗಿ ವಿಷಯಕ್ಕೆ ಬಾ. ಆಯ್ತು ಜಗದೀಶಪ್ಪ ಅವ್ರೆ, ನನ್ನ ಮಗಳು ಜಮುನಿಗೆ ನಿಮ್ಮ ಯಾಕೆ ಸಾನೆ ಪಿರುತಿ ಬಂದ್ಬಿಟ್ಟದೆ. ನಮ್ಮ ಜಮ್ನಿ ನಿಮ್ಮ ಜೊತೆ ಸೇರಿ ಒಂದು ಗಂಡು ಮಗಿನ ಕೊಡಕ್ಕೆ ಒಪ್ಕೋತಾಳೆ. ಅವಳು ಒಪ್ಕೊಳ್ಳಿಲ್ಲ ಅಂದ್ರೂ ನಾನೇ ಬಲವಂತ ಮಾಡಿ ಒಪ್ಪಿಸ್ತೀನಿ. ನೀವು ಹೇಳಿದ್ದೀನ ಸೋಗ್ನ ಶಾಸ್ತ್ರ ಎಲ್ಲ ಇಟ್ಕೊಂಡ್ಬಿಡುವ, ಏನಂತೀರಿ? ಇವಾಗ ಅದಕ್ಕೆಲ್ಲ ಏನೂ ಅವಸರ ಇಲ್ಲ ಚಂದ್ರಿ. ಮೊದಲು ಆ ಮಲ್ಲಿನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಅದಾಗಲಿಲ್ಲ ಅಂದರೆ ಈ ಲೋಕದಿಂದನೇ ಕಳಿಸ್ಬಿಡ್ಬೇಕು. ಹಂಗಾರೆ ಅಲ್ಗಂಟ ನನ್ನ ಮಗಳು ಜಮುನಿ ಕಾಯ್ಬೇಕು ಅಂತೀರಾ? ಕಾಯ್ಬೇಕು. ಸಮಯ ಬಂದಾಗ ಎಲ್ಲ ತಾನಾಗೇ ಆಗತ್ತೆ. ಮೊದಲು ಆ ಮಲ್ಲಿ ಇಲ್ಲಿಂದ ತೊಲಗಿ ಹೋದ್ಮೇಲೆ ನಿನ್ನ ಮಗಳು ನನ್ನ ಹೃದಯದ ರಾಣಿ ಆಗ್ತಾಳೆ. ನೀವು ಏಟೊಂದು ಭರವಸೆ ಕೊಟ್ಬಿಟ್ರೆ ಮುಗೀತೆ ಕಂದ್ಬಿಡಿ. ಯಾರು ಯಾಕೆ ಕೊಟ್ಟೋದ್ರು ನಾ ತಲೆ ಕೆಡ್ಸ್ಕೊಳಕ್ಕಿಲ್ಲ. ನನ್ನ ಕೈನ ಎಷ್ಟಾಯ್ತದೋ ಅಷ್ಟು ಕಾಟ ಮಲ್ಲಿ ಕೊಟ್ಟೆ ಬಿಡ್ತೀನಿ. ಅದು ನಿನಗೆ ಹೇಳ್ಕೊಡ್ಬೇಕಾ? ಏನಿತ್ತು ಮಲ್ಲಿ ಇಲ್ಲಿ? ಬಂಜರ ಭೂಮಿ. ಇಲ್ಲಿ ಈ ರೀತಿ ಬೆಳೆ ಬೆಳಿಬಹುದು ಅಂದ್ರೆ ನಾನು ಕನ್ಸು ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ನೆನಪು ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೊಲ ಉಳಿದ್ವಿ, ಟ್ರ್ಯಾಕ್ಟರ್ಗೋಸ್ಕರ ಹೊಡೆದಾಡಿದ್ವಿ. ಕಬಡ್ಡಿ ಆಟ ಅಲ್ಲ ಅದು, ಕಬಡ್ಡಿ ಯುದ್ಧನೇ. ಆಮೇಲೆ ಇಲ್ಲಿ ಮೊಳಕೆ ಬಂತು. ಅಯ್ಯೋ ಚಿಕ್ಕೇಶ್ವರ್ರೆ, ಮೊದಲು ಬೀಜ ಬಿತ್ತಿದ್ವಿ, ಆಮೇಲೆ ಮೊಳಕೆ ಬಂದಿದ್ದು. ಹಾ ಹಾ ಕರೆಕ್ಟ್. ಫಸ್ಟು ಬೀಜ ಬಿತ್ತಿದ್ವಿ, ಆಮೇಲೆ ಮೊಳಕೆ ಬಂತು. ಈಗ ನೋಡು ಎಷ್ಟು ಎತ್ತರಕ್ಕೆ ಬೆಳೆದಿದೆ. ನಿಜವಾಗ್ಲು ಇದೆಲ್ಲ ಏನ್ ಗೊತ್ತಾ ಮಲ್ಲಿ? ಇದು ಮ್ಯಾಜಿಕ್. ಮ್ಯಾಜಿಕ್ಕು? ಹಾಗಾದ್ರೆ ಇದು ಚಿಕ್ಕೇಶ್ವರ್ರೆ ಮ್ಯಾಜಿಕ್ ಅಂದ್ರೆ ಹೇಗೆ ಹೇಳೋದು ನಿನಗೆ? ಇದು ಮಾಂತ್ರಿಕ ವಿದ್ಯೆ ಅಂತಾರಲ್ಲ ಅದು. ಅಯ್ಯೋ ದೇವ್ರಿ, ಹಾಗಾದ್ರೆ ನಮ್ಮ ಹೊಲಕ್ಕೆ ಯಾರೋ ಮಾಟ ಮಂತ್ರ ಮಾಡ್ಸವ್ರ? ಹೇ ಚಿಚಿ, ಹಾಗೆಲ್ಲ ಏನೂ ಇಲ್ಲ. ಈ ಮ್ಯಾಜಿಕ್ ಅಂದ್ರೆ ಈಗ ಹೋಗ್ಲಿ ಬಿಡು ಅದನ್ನ. ನಿಜವಾಗ್ಲೂ ಮಲ್ಲಿ, ಇದಕ್ಕೆಲ್ಲ ನೀನೇ ಕಾರಣ. ನಿನ್ನಿಂದಲೇ ಇದೆಲ್ಲ ಆಗಿದ್ದು. ಅಯ್ಯೋ ಚಿಕ್ಕೇಶ್ವರ್ರೆ, ಹಾಗೆಲ್ಲ ಹೇಳ್ಬೇಡಿ. ಇದಕ್ಕೆ ಕಾರಣ ನಾನಲ್ಲ, ಎಲ್ಲ ಅದ್ಯಾವ್ರು. ಆ ದೇವ್ರ ದಯೆಯಿಂದ ಹೇಗೆ ಬೆಳೆಗಳು ಬೆಳೀತಿದೆಯೋ ಹಾಗೆ ನಮ್ಮ ಪ್ರೀತಿನೂ ಬೆಳೀತಾ ಇದೆ ಅಲ್ಲ? ಹಾಗಾದ್ರೆ ಇದನ್ನೇ ಅಲ್ವಾ ಮ್ಯಾಜಿಕ್ ಅನ್ನೋದು? ಹ್ಞೂ ಮಲ್ಲಿ, ಇದು ಒಂಥರ ಮ್ಯಾಜಿಕ್.
ಕುಂಕುಮ ಕೊಡ್ತಾರೆ, ಇಟ್ಕೊಂಡು ಹೋಗಿವ್ರಂತೆ. ಕೊಡಿ. ಗೌರಮ್ಮರೇ, ನಿಮ್ಮ ಮನೇಲಿ ನಡೆಯೋಷ್ಟು ಪೂಜೆ ಪುನಸ್ಕಾರ ಬೇರೆ ಯಾರ ಮನೇಲೂ ನಡೆಯಲ್ಲ ಗೌರಮ್ಮರೇ. ಶ್ರಾವಣಿ ಅಮ್ಮವ್ರೆ, ಇವ್ರ ಅತ್ತೆನೂ ಹೀಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ರು ಅಂತ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ. ಹೌದು, ಈ ಮನೆ ಹಿರಿಯರು ಈ ಪೂಜೆ ಪುನಸ್ಕಾರ ಎಲ್ಲ ಹೇಗೆ ನೀಟಾಗಿ ಮಾಡ್ಕೊಂಬರ್ತಾಯಿದ್ರು, ಇವರು ಅಷ್ಟೇ ಯಾವುದೇನು ತಪ್ಪಿಸ್ತೇನೆ ಅದೇ ಥರ ಮಾಡ್ಕೊಂಬರ್ತಾ ಇದ್ದಾರೆ. ನಮಗಂತೂ ತುಂಬ ಸಂತೋಷ ಆಗುತ್ತಪ್ಪ. ಶ್ರಾವಣಿ, ಎಲ್ಲಿ ಅವರು? ಕಾಣ್ತಾನೆ ಇಲ್ಲ, ಇನ್ನೂ ಬಂದಿಲ್ವಾ? ನೀನು ಒಳ್ಳೆ ಚೆನ್ನಾಗಿ ಹೇಳಿದೆ ಗೌರಿ ಅಕ್ಕ. ಅವರು ಇಷ್ಟು ಬೇಗ ಮನೆಗೆ ಬರಬೇಕು? ಕೈ ಹಿಡ್ಕೊಂಡು ಮೈ ಕೈ ತಾಗಿಸ್ಕೊಂಡು ಬರೋ ಹೊತ್ತಿಗೆ ರಾತ್ರಿ ಆಗಿರುತ್ತೆ. ಬರ್ತೀನಿ ಅಮ್ಮವ್ರೆ. ಅಮ್ಮವ್ರೆ, ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನು ವಿಷಯ? ನಿಮ್ಮ ಮನೆಗೆ ಅದು ಯಾವುದೋ ಹುಡುಗಿನ ತಂದು ಇಟ್ಕೊಂಡಿದ್ದೀರಂತೆ? ನಿಮ್ಮ ಚಿಕ್ಕ ಸೊಸೆಗೆ ಮಕ್ಕಳಾಗಲ್ಲ ಅಂತ ನಿಮ್ಮ ಚಿಕ್ಕ ಮಗನ ಜೊತೆ ಆ ಹುಡುಗಿನ ತಂದು ಬಿಟ್ಟಿದ್ದೀರಂತೆ. ಮಗ ಶ್ರೀಕಾಂತ್ ಯಾವಾಗ ಹುಡುಗಿ ಜೊತೆಲೇ ಇರ್ತಾನಂತೆ. ಹಾಗೇನಿಲ್ಲ ಶಾರದಮ್ಮ ಅವರೇ, ಜನ ನೋಡಿ ಸುಮ್ಮನೆ ಮಾತಾಡ್ತಾರೆ. ಒಂದು ನೋಡಿದ್ರೆ ಅದಕ್ಕೆ 100 ಕತೆ ಕಟ್ತಾರೆ. ಆದರೆ ನಿಜ ಅಂದರೆ ಹಾಗೇನೂ ಇಲ್ಲ. ಅಮ್ಮ, ಸಂಜೆ ಆಗ್ತಾ ಬಂತು ನೋಡಿ, ಶ್ರೀ ಇನ್ನೂ ಮನೆಗೆ ಬಂದೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಆ ಮಲ್ಲಿ ಜೊತೆ ಹೊಲಕ್ಕೆ ಹೋಗ್ಬಿಟ್ರೆ ಬರೋ ಹೊತ್ತಿಗೆ ಸಾಯಂಕಾಲ ಆಗಿರುತ್ತೆ. ಬಂದ್ಮೇಲೂ ಅವಳ ಜೊತೆನೇ ಇರ್ತಾರೆ. ಶ್ರಾವಣಿ, ಒಳಗೋಗು. ನೀವು ಸುಮ್ಮನೆ ಇರಿ ಅಮ್ಮ. ಆ ಹುಡುಗಿ ಮಗುಗೋಸ್ಕರ ಅಷ್ಟೇ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿದ್ರಿ, ಆಯಿತು. ದೊಡ್ಡ ಮನೆ, ದೊಡ್ಡ ವಂಶ, ಒಳ್ಳೇದಾಗೋದಾದ್ರೆ ಆಗಲಿ, ನನ್ನಿಂದ ಯಾಕೆ ತೊಂದರೆ ಆಗಬೇಕು ಅಂತ ನಾನು ಒಪ್ಕೊಂಡೆ. ಈಗ ನೋಡಿದ್ರೆ ಶ್ರೀ ನನ್ನನ್ನು ಬಿಟ್ಟು ಅವಳಿಂದನೇ ಸುತ್ತಾಡ್ತಾ ಇದ್ದಾರೆ. ಸ್ವಂತ ಆಗೋದಿಲ್ವಾ? ಅಲ್ಲ ಅಮ್ಮ, ನೀವಾದ್ರೂ ಬುದ್ಧಿ ಹೇಳೋದು ಬೇಡ್ವಾ? ಶ್ರಾವಣಿ, ಸುಮ್ಮನಿರಮ್ಮ, ಹಾಗೆಲ್ಲ ಮಾತಾಡಬಾರ್ದು. ನೀವು ಸುಮ್ಮನೆ ಇರಿ ಗೌರಿ ಅಕ್ಕ. ನನ್ನ ಸಂಟ ನಿಮ್ಗೆ ಹೇಗೆ ಗೊತ್ತಾಗಬೇಕು? ನಿಮ್ಮ ಗಂಡನು ಹೀಗೆ ಮಾಡಿದ್ದಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು. ಶ್ರಾವಣಿ, ಒಳಗೋಗು. ಅಲ್ಲ ಅಮ್ಮ, ಅದು ಗೌರಿ, ಅವಳನ್ನ ಕರ್ಕೊಂಡು ಹೋಗು. ಬಾ, ಸಮಾಧಾನ ಮಾಡ್ಕೊ. ಅಷ್ಟು ಕುಂಕುಮ ತಗೊಂಡಾಯ್ತಲ್ಲ, ಸರಿ ಬರ್ತೀನಿ.
ದೊಡ್ಡವ್ರ ಮನೆ ಸಮಸ್ಯೆ ಇಷ್ಟೇ ಅಂತ ಕಾಣಿಸುತ್ತೆ. ಅಯ್ಯೋ ಇವ್ರು ಚಿಕ್ಕ ಸೊಸೆ ಗೋಳಾಡಿ ನಿಜ ಅನ್ಸುತ್ತೆ. ಇವಳೇನ ಹುಡುಗಿ? ಇಂಥ ಮಣ್ತನದಲ್ಲಿ ಏನೇನೆಲ್ಲ ನಡೆಯುತ್ತಪ್ಪ. ಪಾಪ ಅವ್ರ ಚಿಕ್ಕ ಸೊಸೆ ನೋಡಿದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಕಂಡೋರು ಹೆಣ್ಮಕ್ಳು ತಂದು ಈಗ ನೋಡ್ಕೊಂತಾರೆ. ಕಾಲ ಕೆಟ್ಟೋಯ್ತು ಅಂತ ಇದಕ್ಕೆ ಹೇಳತ್ತಾರೇನೋ. ಇಷ್ಟೆಲ್ಲ ನೋಡ್ಕೊಂಡಿದ್ರೆ ಸುಮ್ಮನೆ ಇದ್ದಾರಲ್ಲ ಇವರೆಲ್ಲ. ಇದು ಸರಿನಾ ಇದು? ದಪಗ ಸರಿ ತ್ರಿಗಮ ದಪ ದಪಗ ಸರಿ ತ್ರಿಗಮ ದಪ ಪದ ನೀ ಸರಿ ಮಲ್ಲಿ ಏನಮ್ಮವ್ರೆ? ಬಾಯಿಲಿ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಹೊಲಕ್ಕೆ ಹೋಗಿದ್ದೆ. ಯಾಕಮ್ಮವ್ರೆ? ಒಳಗಡೆ ರಾಶಿ ಪಾತ್ರೆ ಬಿದ್ದಿದೆ. ಯಾರು ತೊಳಿತಾರೆ? ಬಟ್ಟೆ ಯಾರು ಒಗಿತಾರೆ? ಬಚ್ಚಲ್ ತೊಳೆದು 1 ವಾರ ಆಯ್ತು. ಇನ್ಮೇಲೆ ಈ ಮನೇಲಿರೋ ಬಚ್ಚಲೆಲ್ಲ ನೀನೇ ತಿಕ್ಕಬೇಕು. ಅರ್ಥ ಆಯ್ತಾ? ಆ ಕೆಲಸ ಮಾಡಕ್ಕೆ ಬೇರೆ ಆಳುಗಳಿಲ್ವಾ ಮನೇಲಿ? ಏಕೆ? ಇವಳು ಕೆಲಸದೋಳೆ ಅಲ್ವಾ? ಅಲ್ಲಮ್ಮ, ನಾನು ಹೇಳ್ತಿರೋ. ನೀ ಜಾಸ್ತಿ ಮಾತಾಡ್ಬೇಡ ಮಲ್ಲಿ. ಹೇಳಿದ ಕೆಲಸ ಮಾಡು ಅಷ್ಟೇ. ಅಮ್ಮೋರೆ ಒಂದೇ ನಿಮಿಷ ಬುಟ್ಟಿ ಇಟ್ಬಿಟ್ಟು ಹೋಗ್ತೀನಿ.